ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ. ಶೀತ ಗಾಳಿ ಮತ್ತು ರಣಚಳಿಯ ಅಬ್ಬರಕ್ಕೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಜನ ತತ್ತರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಸೂರ್ಯ ಮರೆಯಾಗಿದ್ದರಿಂದ ಸಹಜವಾಗಿಯೇ ಮೋಡ ಮುಸುಕಿದಂತಹ ವಾತಾವರಣ, ಶೀತ ಗಾಳಿ, ಈ ರಣಚಳಿ ಇದೆಲ್ಲವೂ ಕೂಡ ಜನರ ಆತಂಕವನ್ನು ಜಾಸ್ತಿ ಮಾಡ್ತಾ ಇರುವಂಥದ್ದು. ವಿಪರೀತ ಚಳಿಗೆ ಜನ ನಡುಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಮನೆ, ಕಚೇರಿ, ಶಾಲಾ ಕಾಲೇಜುಗಳಲ್ಲಿ ಚಳಿಗಾಳಿ ಆವರಿಸಿದೆ. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಮಂಜು ಆವರಿಸ್ತಾ ಇರುವಂತಹ ಕಾರಣ ವಾಹನ ಸವಾರರು ವಾಹನವನ್ನು ಸಂಚರಿಸಲಿಕ್ಕೆ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ನಗರದ ಸುತ್ತಮುತ್ತ ಇರುವಂತಹ ಬೆಟ್ಟಗುಡ್ಡಗಳು ಮಂಜಿನಿಂದ ಆವರಿಸಿಕೊಂಡು ಮಲೆನಾಡಿನ ರೀತಿ ಭಾಸವಾಗ್ತಾ ಇದೆ. ಚಳಿ ವಿಪರೀತ ಚಳಿ ಇದೆ. ಬೆಳಿಗ್ಗೆ ಮನೆಯಿಂದ ಆಚೆ ಬರೋಕ್ಕೆ ಆಗ್ತಾ ಇಲ್ಲ. ಫುಲ್ಲು ವಿಪರೀತ ಥಂಡಿ. ಆಚೆ ಬಂದರೆ ಎಲ್ಲ ಕತ್ತಲು, ಒಂಥರ ಮೋಡ ಎಲ್ಲ ಕವಿದಿದೆ. ಸೂರ್ಯನ ಬೆಳಕೇ ಇಲ್ಲ. ಮಕ್ಕಳನ್ನ ಸ್ಕೂಲ್ಗೆ ಕಳಿಸೋಣ ಅಂದ್ರೂ ನಮಗೆ